ಒಡಿಶಾ ರಾಜ್ಯದ ಪುರಿ ನಗರದಲ್ಲಿರುವ ಅದ್ಭುತ ಮತ್ತು ರಹಸ್ಯಮಯ ದೇವಾಲಯ ಅದುವೇ ಪುರಿ ಜಗನ್ನಾಥ ದೇವಾಲಯ. ಈ ದೇವಾಲಯದ ಬಗ್ಗೆ ಕೇಳಿದಾಗ ವಿಜ್ಞಾನವು ಉತ್ತರ ಕೊಡಲಾಗದ ಕೆಲವು ವಿಚಿತ್ರ ಸಂಗತಿಗಳು ನಮ್ಮ ಮುಂದೆ ಬರುತ್ತವೆ. ಭಾರತದ ಒಡಿಶಾ ರಾಜ್ಯದ ಪವಿತ್ರ ನೆಲದಲ್ಲಿ ಇರುವ ಜಗನ್ನಾಥ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಇದು ಜೀವಂತ ದೇವರ ವಾಸಸ್ಥಳ ಎಂದು ಭಕ್ತರು ನಂಬುತ್ತಾರೆ. ಅದುವೇ ಪುರಿ ಜಗನ್ನಾಥ ದೇವಾಲಯದ ರಹಸ್ಯಗಳು. ಇನ್ನು ಈ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ, ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಅನಂತವರ್ಮನ್ ಚೋಡಗಂಗಾ ದೇವ ನಿರ್ಮಿಸಿದ್ರು. ಈ ದೇವಾಲಯದಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯರನ್ನ ಪೂಜಿಸಲಾಗುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆಯುತ್ತಾರೆ. ಆದ್ರೆ ಈ ದೇವಾಲಯದ ವಿಶೇಷತೆ ಕೇವಲ ಭಕ್ತಿಯಲ್ಲ, ಇದರೊಳಗೆ ಅಡಗಿರುವ ರಹಸ್ಯಗಳೇ ಅದನ್ನ ವಿಶೇಷವಾಗಿಸುತ್ತದೆ. ಗಾಳಿಯ ವಿರುದ್ಧ ಹಾರುವ ಧ್ವಜ ಸಾಮಾನ್ಯವಾಗಿ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೋ ಧ್ವಜವು ಅದೇ ದಿಕ್ಕಿನಲ್ಲಿ ಹಾರಾಡುತ್ತದೆ. ಆದರೆ ಜಗನ್ನಾಥ ದೇವಾಲಯದ ಮೇಲೆ ಇರುವ ಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರೋದು ವಿಸ್ಮಯವೇ ಸರಿ. ವಿಜ್ಞಾನಿಗಳು ಇದನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗಿಲ್ಲ, ವಿಫಲರಾಗಿದ್ದಾರೆ. ಇದು ಭಕ್ತರಿಗೆ ಒಂದು ಅದ್ಭುತದ ಅನುಭವ ನೀಡುತ್ತದೆ. ಈ ದೇವಾಲಯದ ಅತಿ ದೊಡ್ಡ ರಹಸ್ಯವೇನು ಗೊತ್ತಾ? ಜಗನ್ನಾಥ ಸ್ವಾಮಿಯ ಹೃದಯ ಇನ್ನೂ ಬಡಿತಾ ಇರೋದು. ಎಸ್, ನೀವು ನಂಬಲೇಬೇಕು. ನೀವು ಕೇಳಿದ್ದು ಸತ್ಯ. ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ನಡೆಯುವ ಒಂದು ಪವಿತ್ರ ವಿಧಿ ಇದೆ. ಈ ವಿಧಿಯನ್ನ ಅತ್ಯಂತ ರಹಸ್ಯವಾಗಿ ಮಧ್ಯರಾತ್ರಿ ಸಮಯದಲ್ಲಿ ನಡೆಸಲಾಗುವ ಪ್ರಕಾರ ಆ ಬ್ರಹ್ಮ ಪದಾರ್ಥವನ್ನ ಹಿಡಿದಾಗ ಹೃದಯ ಬಡಿತದಂತೆ ಸ್ಪಂದನೆ ಅನುಭವವಾಗುತ್ತದೆ. ಇದು ದೇವರು ಕೇವಲ ಸಮುದ್ರದ ರಹಸ್ಯ ನಿಮಗೆ ಗೊತ್ತಿದ್ಯಾ? ಜಗನ್ನಾಥ ದೇವಾಲಯವು ಬಂಗಾಳ ಕೊಲ್ಲಿ ಸಮುದ್ರದ ಹತ್ತಿರ ಇದೆ. ಸಾಮಾನ್ಯವಾಗಿ ಸಮುದ್ರದ ಅಲೆಗಳ ಶಬ್ದ ದೂರದಿಂದಲೇ ಕೇಳುತ್ತವೆ. ಆದರೆ ದೇವಾಲಯದ ಒಳಗೆ ಪ್ರವೇಶಿಸಿದ ತಕ್ಷಣ ಸಮುದ್ರದ ಶಬ್ದ ಕೇಳುವುದೇ ಇಲ್ಲ. ಮತ್ತೆ ಹೊರಗೆ ಬಂದಾಗ ಮಾತ್ರ ಶಬ್ದ ಕೇಳುತ್ತದೆ. ಇದು ಇಂದಿಗೂ ಒಂದು ದೊಡ್ಡ ರಹಸ್ಯವಾಗಿ ಉಳಿಯುವ ಜೀವನ ಬದಲಿಸಲಾಗುತ್ತದೆ. ಒಬ್ಬ ಪೂಜಾರಿ 214 ಅಡಿ ಎತ್ತರದ ಗೋಪುರಕ್ಕೆ ಯಾವುದೇ ಸುರಕ್ಷಾ ಸಾಧನವಿಲ್ಲದೆ ಹತ್ತಿ ಧ್ವಜ ಬದಲಿಸುತ್ತಾರೆ. ಈ ಸಂಪ್ರದಾಯ ನೂರಾರು ವರ್ಷಗಳಿಂದ ಮುಂದುವರಿಯುತ್ತಿದೆ. ಒಂದು ದಿನವಾದರೂ ಧ್ವಜವನ್ನ ಬದಲಿಸದಿದ್ದರೆ ದೇವಾಲಯ 18 ವರ್ಷಗಳ ಕಾಲ ಮುಚ್ಚುತ್ತದೆ ಎಂಬ ನಂಬಿಕೆಯೂ ಇದೆ. ರಥಯಾತ್ರೆಯ ಮಹತ್ವ. ಪ್ರತಿ ವರ್ಷ ಇಲ್ಲಿ ನಡೆಯುವ ರಥಯಾತ್ರೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದು. ಲಕ್ಷಾಂತರ ಭಕ್ತರು ದೇವರನ್ನ ರಥದಲ್ಲಿ ಎಳೆದು ಭಕ್ತಿಯ ಮಹತ್ವವನ್ನ ಸಾರುತ್ತಾರೆ. ಜಗನ್ನಾಥ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ರಹಸ್ಯಗಳ ಸಂಯೋಜನೆ. ವಿಜ್ಞಾನಕ್ಕೆ ಉತ್ತರ ಸಿಗದ ಹಲವಾರು ಪ್ರಶ್ನೆಗಳು ಇಲ್ಲಿ ಬದುಕಿವೆ. ಆದರೆ ಭಕ್ತರಿಗೆ ಇದು ದೇವರ ಶಕ್ತಿ. ಈ ದೇವಾಲಯ ನಮಗೆ ಒಂದು ಸಂದೇಶ ಕೊಡುತ್ತದೆ. ಎಲ್ಲವನ್ನ ವಿಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವು ಸಂಗತಿಗಳು ನಂಬಿಕೆಯಿಂದ ಮಾತ್ರ ಅನುಭವಿಸಬೇಕು. ಇದೇ ರೀತಿಯಾದ ಸಾಕಷ್ಟು ವಿಸ್ಮಯ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.